ಇಂಡಿಯಾದಲ್ಲಿ ಒಬ್ಳು ಆರ್ಟಿಸ್ಟ್ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಲೇಬರ್ ಪೇನ್ ಸ್ಟಾರ್ಟ್ ಆಯಿತು. ಬೇಬಿ ಬರ್ತಾದ್ಮೇಲೂ ಕೂಡ ಮತ್ತೆ ಸ್ಟೇಜಿಗೆ ಬಂದು ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಮಾಡಿದ್ರು. ಆ ಲೆಜೆಂಡರಿ ಆರ್ಟಿಸ್ಟ್ ಹೆಸರೇ ವೀತಾಬಾಯ್ ಬೌ ಮಾಂಗ್ ನಾರಾಯಣ್ ಗಾಂವ್ಕರ್. ಮಹಾರಾಷ್ಟ್ರದ ಲವಣಿ ಥಿಯೇಟರ್ ಹಿಸ್ಟ್ರಿನಲ್ಲೇ ಇವರನ್ನ ಗ್ರೇಟೆಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ಒಬ್ರು ಅಂತ ಕರೀತಾರೆ. ಈಗ ಅವ್ರ ಲೈಫ್ ಬಗ್ಗೆ ಬರ್ತಿರೋ ಸಿನಿಮಾನೇ ಈಟಾ. ಮಹಾರಾಷ್ಟ್ರನ ಕೆಲವು ರೂರಲ್ ಏರಿಯಾಸ್ನಲ್ಲಿ ವೀತಾನ ಈಟಾ ಅಂತ ಪ್ರೊನೌನ್ಸ್ ಮಾಡ್ತಾರೆ. ವೀತಾಬಾಯಿ ಅವರನ್ನ ಜನರು ಈಟಾ ಅಂತ ಪ್ರೀತಿಯಿಂದ ಕರಿತಿದ್ರು. ಮೇಕರ್ಸು ಫಸ್ಟ್ ಟೈಟಲ್ನಲ್ಲೇ ಅಥೆಂಟಿಸಿಟಿ ಮೇಂಟೈನ್ ಮಾಡಿದ್ದಾರೆ. ಈಟಾ ಆರ್ಡಿನರಿ ಬಯೋಪಿಕ್ ಅಲ್ಲ, ಒಬ್ಬ ಆರ್ಟಿಸ್ಟು ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋ ಇಮೋಷನಲ್ ಸರ್ವೈವಲ್ ಸ್ಟೋರಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಇದೆ. ಲಾಸ್ಟ್ ಫ್ಯೂ ಇಯರ್ಸ್ ನೋಡಿದ್ರೆ ಶ್ರದ್ಧಾ ಕಪೂರ್ಗೆ ಬಿಗ್ಗೆಸ್ಟ್ ಕಮರ್ಷಿಯಲ್ ಸಕ್ಸಸ್ಸು ಸ್ತ್ರೀ ಫ್ರಾಂಚೈಸ್ ಅಂತ ಬಂತು. ಜನರಲಿ ಆಕ್ಟರ್ಗೆ ದೊಡ್ಡ ಬ್ಲಾಕ್ ಬಸ್ಟರ್ ಸಿಕ್ಕ ಮೇಲೆ ಸೇಫ್ ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಚೂಸ್ ಮಾಡೋದು ಕಾಮನ್. ಆದ್ರೆ ಶ್ರದ್ಧಾ ಆಪೋಸಿಟ್ ಡೈರೆಕ್ಷನ್ಗೆ ಹೋಗಿದ್ದಾರೆ. ಹಾರರ್ ಕಾಮಿಡಿ ಯೂನಿವರ್ಸ್ ಇಂದ ಡೈರೆಕ್ಟ್ ಇಂಟೆನ್ಸ್ ಪೀರಿಯಡ್ ಬಯೋಪಿಕ್ಗೆ ಶಿಫ್ಟ್ ಆಗಿದ್ದಾರೆ. ಅವರಿಗೆ ಕಮರ್ಷಿಯಲ್ ಇಮೇಜ್ ಮೇಂಟೈನ್ ಮಾಡೋದ್ಕಿಂತ ಪರ್ಫಾರ್ಮರ್ ಅಂತ ಪ್ರೂವ್ ಮಾಡಬೇಕು ಅನ್ನೋದಿದೆ. ಸ್ತ್ರೀ ಶ್ರದ್ಧಾ ಕಪೂರ್ನ ಸ್ಟಾರ್ ಮಾಡಿದ್ರೆ ಈಟಾ ಶ್ರದ್ಧಾ ಕಪೂರ್ನ ಆಕ್ಟ್ರೆಸ್ ಆಗಿ ಪ್ರೂವ್ ಮಾಡಬಹುದು. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಡೈರೆಕ್ಟರ್ ಲಕ್ಷ್ಮಣ್ ಹುಟೇಕರ್ ಅವರ ಪ್ರೀವಿಯಸ್ ಫಿಲಮ್ಸ್ ನೋಡಿ. ಮೀಮಿ, ಚಾವಾ ಇವೆಲ್ಲ ಡಿಫ್ರೆಂಟ್ ಜಾನರ್ ಸಿನಿಮಾ. ಆದರೆ ಕಾಮನ್ ಪಾಯಿಂಟ್ ಒಂದಿದೆ. ಫಸ್ಟು ಆಡಿಯನ್ಸಿಗೆ ಕ್ಯಾರೆಕ್ಟರ್ ಜೊತೆ ಇಮೋಷನಲ್ ಕನೆಕ್ಷನ್ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟು ವರ್ಲ್ಡ್ ಬಿಲ್ಡ್ ಮಾಡ್ತಾರೆ. ಫೈನಲಿ ಇಮೋಷನಲ್ ಪೇ ಆಫ್ ಕೊಡ್ತಾರೆ. ಅದಕ್ಕೆ ಈಟಾ ಟೀಸರ್ನಲ್ಲೂ ಕೂಡ ಸ್ಟೋರಿ, ಹೀರೋ, ವಿಲನ್, ಕಾನ್ಫ್ಲಿಕ್ಟ್ ಇವ್ರು ಯಾರನ್ನೂ ತೋರಿಸಿಲ್ಲ. ಯಾಕೆ ಅಂದರೆ ಟೀಸರ್ ಗೋಲು ಸ್ಟೋರಿ ಎಕ್ಸ್ಪ್ಲೈನ್ ಮಾಡೋದಲ್ಲ, ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡೋದು. ಮೋಸ್ಟ್ ವ್ಯೂವರ್ಸು ಟೀಸರ್ ನೋಡಿ ಡ್ಯಾನ್ಸ್ ಫಿಲಮು, ಪರ್ಫಾರ್ಮೆನ್ಸ್ ಫಿಲಮ್ ಅಂತ ಅನ್ಕೊಂಡಿದ್ದಾರೆ. ಆದರೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಸೆಲೆಬ್ರೇಷನ್ ಶಾರ್ಟ್ಸ್ ಇದ್ರೂ ಪೇಯ್ನ್ ಶಾರ್ಟ್ಸ್ ಜಾಸ್ತಿ ನೆನಪಲ್ಲಿ ಉಳಿಯತ್ತೆ. ಪ್ರೆಷರ್ ಇದೆ, ಫಿಸಿಕಲ್ ಸ್ಟ್ರಗಲ್ ಇದೆ, ಇಮೋಷನಲ್ ಎಕ್ಸಾಷನ್ ಇದೆ. ಅಂದರೆ ಸಿನಿಮಾ ಫೋಕಸ್ಸು ಸಕ್ಸಸ್ ಮೇಲಲ್ಲ, ಸಕ್ಸಸ್ಗೆ ಪೇ ಮಾಡಬೇಕಾದ ಪ್ರೈಸ್ ಮೇಲಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ರಣದೀಪ್ ಕೂಡ ಆಲ್ಮೋಸ್ಟ್ ಟೀಸರ್ನಲ್ಲಿ ಕಾಣಿಸಲ್ಲ. ನಾರ್ಮಲಿ ಸ್ಟಾರ್ ಆಕ್ಟರ್ಸ್ ಇದ್ರೆ ಟೀಸರ್ನಲ್ಲಿ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದರೆ ಇಲ್ಲದಾಗಿಲ್ಲ. ಅವ್ರ ಕ್ಯಾರೆಕ್ಟರು ಇಡೀ ಸ್ಟೋರಿಗೆ ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು, ಅಥವಾ ಈಟಾ ಜರ್ನಿಗೆ ಬಿಗ್ಗೆಸ್ಟ್ ಇಮೋಷನಲ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಮೇಕರ್ಸು ಆ ರಿಲೇಶನ್ಶಿಪ್ ರಿವೀಲ್ ಮಾಡಿದ್ರೆ ಮಿಸ್ಟ್ರಿ ಹೋಗತ್ತಂತ ಇಂಟೆನ್ಷನಲಿ ಹೈಡ್ ಮಾಡಿದ್ದಾರೆ. ಸೊ ಬೇಸಿಕಲಿ ಇದು ಕ್ಯಾರೆಕ್ಟರ್ ಡ್ರಿವನ್ ಸಿನಿಮಾ ಅನ್ನೋದಕ್ಕೆ ಕ್ಲೂ. ಸೊ ನನ್ನ ಅನಾಲಿಸಿಸ್ ಪ್ರಕಾರ ಫೈನಲ್ ಸ್ಟೋರಿ ಪ್ರಿಡಿಕ್ಷನ್, ಇದು ಫೇಮ್ ಸ್ಟೋರಿ ಅಲ್ಲ, ಇದು ಸರ್ವೈವಲ್ ಸ್ಟೋರಿ. ಇದು ಸಕ್ಸಸ್ ಸ್ಟೋರಿ ಅಲ್ಲ, ಇದು ಸ್ಯಾಕ್ರಿಫೈಸ್ ಸ್ಟೋರಿ. ಒಬ್ಬ ಆರ್ಟಿಸ್ಟು ಚಪ್ಪಾಳೆ ಶಿಳ್ಳೆಗೋಸ್ಕರ ಎಷ್ಟು ಕಷ್ಟಪಡಬೇಕು, ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಎಷ್ಟು ನೋವು ತಗೋಬೇಕು, ಅದು ಈ ಈಟಾ ಸಿನಿಮಾದ ಕೋರ್ ಇಮೋಷನ್. ಈ ಟೀಸರ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಥರ ಟೀಸರ್ ವಿಡಿಯೋಸ್ ಬ್ರೇಕ್ ಡೌನ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.